ಆಸ್ ಅ ಬೌಲರ್ ಬರೀ ನೀವು ಬ್ಯಾಟ್ಸ್ಮನ್ ಒಂದು ಬೌಲಿಂಗ್ ಮಷೀನ್ ಆಗಿದ್ದೀರಾ, ನೀವು ಬರೀ ಡೈಲಿ ಬಂದು ನೆಟ್ಸಲ್ಲೇ ಮಾತ್ರ ಬೌಲಿಂಗ್ ಹಾಕಿದ್ರೆ ನೀವು ಇಂಪ್ರೂವ್ಮೆಂಟ್ ಆಗಲ್ಲ. ನೀವು ನಿಮಗೋಸ್ಕರ ಸಪರೇಟ್ ಟೈಮ್ ತಗೊಂಡು ಬೌಲಿಂಗ್ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನಾನು ಈ ಸೀರೀಸ್ ಅಲ್ಲಿ ಬೌಲಿಂಗ್ ಕೆಲವೊಂದಿಷ್ಟು ಟಿಪ್ಸ್ ಗಳನ್ನು ತಗೊಂಡಿದ್ದೀನಿ. ಇದರಿಂದ ನಿಮ್ಮ ಬೌಲಿಂಗ್ ತುಂಬಾ ಇಂಪ್ರೂವ್ ಆಗುತ್ತೆ. ಮೊದಲನೇ ಡ್ರಿಲ್ ಬಂದ್ಬಿಟ್ಟು ಟಾರ್ಗೆಟ್ ಪ್ರಾಕ್ಟೀಸ್. ಇದರಿಂದ ನಿಮಗೆ ಬೌಲಿಂಗ್ ಮೇಲೆ ತುಂಬಾ ಕಂಟ್ರೋಲ್ ಸಿಕ್ಬಿಡುತ್ತೆ ಹಾಗೂ ಲೈನ್ ಅಲ್ಲಿ ತುಂಬಾ ಚೆನ್ನಾಗಿ ಕಂಟ್ರೋಲ್ ಮಾಡ್ಬಿಡ್ತೀರಾ. ಇದನ್ನ ಮಾಡ್ಲಿಕ್ಕೆ ನಿಮಗೆ ಕೆಲವೊಂದಿಷ್ಟು ಮಾರ್ಕರ್ಸ್ ಅಥವಾ ಕೋನ್ಸ್ ಬೇಕಾಗುತ್ತೆ. ಅಕಸ್ಮಾತ್ ನಿಮ್ಮ ಹತ್ರ ಕೋನ್ಸ್ ಇಲ್ಲ ಅಂದ್ರೆ ಬಾಲ್ ಗಳನ್ನ ಟಾರ್ಗೆಟ್ಸ್ ತರ ಯೂಸ್ ಮಾಡ್ಕೋಬಹುದು. ನಾನು ಇದನ್ನಲ್ಲಿ ಫುಲ್ ಲೆಂತ್ ಅಲ್ಲಿ ಇಟ್ಟಿದ್ದೀನಿ, ಬಟ್ ನಿಮಗೆ ಯಾವ ಲೆಂತ್ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕು ಆ ಲೆಂತ್ ಅಲ್ಲಿ ಇಟ್ಕೊಂಡು ಇದನ್ನ ಪ್ರಾಕ್ಟೀಸ್ ಮಾಡಬಹುದು. ಡ್ರಿಲ್ ನೀವು ಯಾವುದೇ ಬಾಲ್ ಇಂದ ಮಾಡಬಹುದು ಹಾಗೂ 1-2-3 ಸ್ಟೆಪ್ ಹಿಂದಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. 2-3 ಸ್ಟೆಪ್ಸ್ ಆದಮೇಲೆ ನೀವು ಸ್ಟೆಪ್ಸ್ನ ಆಮೇಲೆ ಇನ್ಕ್ರೀಸ್ ಮಾಡಬಹುದು. ಇದನ್ನು ಕರೆಕ್ಟಾಗಿ ಮೆಜರ್ ಮಾಡಲಿಕ್ಕೆ ಇದನ್ನು ನೀವು ಪಾಯಿಂಟ್ ಸಿಸ್ಟಮ್ ಕೂಡ ಹಾಕ್ಬೋದು. ಫಾರ್ ಎಕ್ಸಾಂಪಲ್ ಕೋನಿಗೆ ಬಿತ್ತು ಅಂದರೆ 100 ಪಾಯಿಂಟ್ಸು, ಅಕ್ಕಪಕ್ಕದಲ್ಲಿ ಬಿತ್ತು ಅಂದರೆ 50 ಪಾಯಿಂಟ್ಸು, ದೂರ ಬಿತ್ತು ಅಂದರೆ 25 ಪಾಯಿಂಟ್ಸ್. ಇದೇ ರೀತಿ ನೀವು ಪ್ರತಿ 10 ಬಾಲ್ ನಂತರ ನಿಮ್ಮ ಪಾಯಿಂಟ್ಸ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನೀವು 10 ಬಾಲ್ ಹಾಕಿದ್ರೆ ಅದರಲ್ಲಿ 10 ಬಿತ್ತು ಅಂತಂದರೆ ನಿಮಗೆ 100 ಪಾಯಿಂಟ್ಸ್ ಸಿಗುತ್ತೆ, 1000 ಪಾಯಿಂಟ್ಸ್ ಸಿಗುತ್ತೆ. ಬಟ್ ನಿಮಗೆ ಬರೀ 50ನೇ ಹಿಟ್ ಮಾಡಿದ್ರೆ ನಿಮಗೆ 500 ಪಾಯಿಂಟ್ಸ್ ಸಿಗುತ್ತೆ. ಅರ್ಥ ನಿಮ್ಮ ಅಕ್ಯುರೇಸಿ ಬಂದು 50%. ಸೊ ಪ್ರತಿ ಸತಿ ನೀವು ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಇಂಪ್ರೂವ್ಮೆಂಟ್ ಕಾಣಿಸಬೇಕು. ಈ ವಿಡಿಯೋನ ಯಾವ್ದಾದ್ರು ಬ್ಯಾಟ್ಸ್ಮನ್ ನೋಡ್ತಿದ್ರೆ ನಿಮ್ಮ ಬೌಲರ್ನ ಟ್ಯಾಗ್ ಮಾಡಿ ಹಾಗೂ ಇದೇ ರೀತಿ ವಿಡಿಯೋ ಹಾಗೂ ನಿಮ್ಮ ಗೇಮ್ ಇಂಪ್ರೂವ್ ಮಾಡಲಿಕ್ಕೆ RBP ಕ್ರಿಕೆಟ್ ಆನ್ಲೈನ್ನ ಫಾಲೋ ಮಾಡಿ.